ಇವತ್ತು ನಾನು ಮಾಡ್ತಿರೋಂಥ ಈ ವಿಡಿಯೋನ ನೀವು ಕಂಪ್ಲೀಟಾಗಿ ನೋಡಿದ್ರೆ ಮೇ ಬಿ ನೀವು ನಿಮ್ಮ ಲೈಫಲ್ಲಿ ಮಾಡ್ಕೊಂಡಿರೋಂಥ ಸಾಲ ತೀರಿಸೋದಕ್ಕೆ ಒಂದು ಐಡಿಯಾ ಅಥವಾ ಒಂದು ಕ್ಲಾರಿಟಿ ಅಥವಾ ಎಲ್ಲೋ ಒಂದು ಕಡೆ ಅಟ್ಲೀಸ್ಟ್ ಒಂದು ಇನ್ಸ್ಪಿರೇಷನ್ ಅಂತೂ ಸಿಗುತ್ತೆ ಅಂತ ನನಗನ್ಸುತ್ತೆ. ಸೊ ನೀವೇನು ಮಾಡಬೇಕು, ವಿಡಿಯೋನ ಕಂಪ್ಲೀಟಾಗಿ ನೋಡಬೇಕು. $23,000 ಅಂದರೆ ಇಂಡಿಯನ್ ಕರೆನ್ಸಿ ಪ್ರಕಾರ 19,68,933 ರೂಪಾಯಿ 65 ಪೈಸೆ ಈಗಿನ ಡಾಲರ್ ಆ್ಯಂಡ್ ರುಪೀಸ್ ಬೆಲೆ ಪ್ರಕಾರ. 19.5 ಲಕ್ಷ ಅಂತ ಅಂದ್ಕೊಂಡ್ರು ಡೆಫಿನೆಟ್ಲಿ ಒಂದು ದೊಡ್ಡ ಅಮೌಂಟ್ ಅಲ್ವಾ, ಹ್ಯೂಜ್ ಅಮೌಂಟ್. ಇಷ್ಟು ದೊಡ್ಡ ಅಮೌಂಟ್ ಅಂದರೆ $23 ಅಂತ ಏನಿದೆ, ಇದನ್ನು ಒಬ್ಬರು ಒಂದು ತಿಂಗಳಲ್ಲಿ ತೀರಿಸ್ತಾರೆ. ಹೇಗೆ? ಅದೇ ಇರೋದು ಒಂದು ಇಂಟ್ರೆಸ್ಟಿಂಗ್ ವಿಷಯ ಅಂತ. ಈ ವಿಷಯನ ನಾನು ಓದ್ತಿರ್ಬೇಕಾದ್ರೆ ನನಗನ್ಸಿದ್ದು 23,000 ಸಾಲ ಇದ್ರೂ ಆ್ಯಾವ್ರೇಜ್ ಆಗಿ ಬದುಕುವಂಥ ಒಬ್ಬರು ಮಿಡಲ್ ಕ್ಲಾಸ್ ಫ್ಯಾಮಿಲಿ ವ್ಯಕ್ತಿಗೆ ಅದನ್ನು ತೀರಿಸೋದಕ್ಕೆ ಅಂದರೆ ತನ್ನ ದಿನನಿತ್ಯದ ಖರ್ಚುಗಳು, ಮನೆ ಮಠ, ಕಮಿಟ್ಮೆಂಟ್ಸ್, EMI ಇದೆಲ್ಲದರ ಜೊತೆಗೆ ಸಾಲನೂ ತೀರಿಸ್ಬೇಕು ಅಂತಂದರೆ ಅದೇನೇ ಸ್ವಲ್ಪ ಕಷ್ಟ ಅಂತ ಅನಿಸ್ತಿರುತ್ತೆ. ಅಂಥದ್ರಲ್ಲಿ $23,000 ಒಬ್ಬ ಮಹಿಳೆ USA ಒಂದು ತಿಂಗಳೊಳಗೆ ಆ ಸಾಲವನ್ನು ತೀರಿಸಿದ್ದಾಳೆ. ಇದು ಸತ್ಯಕತೆ. ಇದನ್ನು ನಾನು ಓದಿರೋದು ಆ್ಯಂಡ್ ಹಾಗಾಗಿ ನನಗೆ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು. ಸೊ ನಿಮ್ಮ ಜೊತೆನೂ ಕೂಡ ನಾನು ಶೇರ್ ಮಾಡ್ತಾ ಇದ್ದೀನಿ. ಲೆಟ್ ಮಿ ಬಿ ಕ್ಲಿಯರ್, ಈ ಒಂದು ವಿಡಿಯೋನ ನೀವು ಕಂಪ್ಲೀಟಾಗಿ ನೋಡಿ ನಿಮಗೂ ಕೂಡ ಇನ್ಸ್ಪೈರ್ ಆಗಿ ಇದನ್ನು ನಾವು ಮಾಡ್ಬೋದು ಅಂತ ಅನಿಸಿ ನೀವು ಮಾಡಿದ್ರೆ ನಿಮ್ಮ ಕಂಪ್ಲೀಟ್ ರಿಸ್ಕ್ ನಿಮ್ಮ ಡೆಸಿಷನ್ ಅದಾಗಿರುತ್ತೆ. ಇದು ನಾನು ಓದಂಥ ಒಂದು ಇಂಟ್ರೆಸ್ಟಿಂಗ್ ವಿಷಯ, ಸೊ ಅದನ್ನು ಶೇರ್ ಮಾಡಬೇಕು ಅಂತ ಅನಿಸ್ತು. ಸೊ ನೀವು ಟ್ರೈ ಮಾಡೋದು ನಿಮಗೆ ಬಿಟ್ಟಿದ್ದು, ಮಾಡ್ದಲ್ಲೇ ಇರೋದು ಕೂಡ ನಿಮಗೆ ಬಿಟ್ಟಿದ್ದು. ಓಕೆ, ಸೊ ಹಾಗಿದ್ರೆ ಎಲ್ಲಿ, ಏನು, ಹೇಗೆ ಇಷ್ಟು ದೊಡ್ಡ ಅಮೌಂಟನ್ನು ಆಕೆ ಕ್ಲಿಯರ್ ಮಾಡಿದ್ದು ಅಂತಂದರೆ, US ಡೆಲವೇ ಅಂತ ಒಂದು ಜಾಗ ಇದೆ. ಆ ಜಾಗದಲ್ಲಿ ಜೆನಿಫರ್ ಆ್ಯಲನ್ ಅಂತ ಒಬ್ಬ ಮಹಿಳೆ, ಇವರು ಕಾಂಟೆಂಟ್ ಕ್ರಿಯೇಟರ್ ಅಂತೆ. ಇದರ ಜೊತೆಗೆ ಬೇರೆ ಬಿಸ್ನೆಸ್ ಕೂಡ, ಸೈಡ್ ಬಿಸ್ನೆಸ್ ಎಲ್ಲ ಮಾಡ್ತಾ ಇದ್ದಾರೆ. ಈ ಜೆನಿಫರ್ ಆ್ಯಲನ್ ಅನ್ನೋಂಥವ್ರ ಒಂದು ರಿಯಲ್ ಲೈಫ್ ಎಕ್ಸ್ಪೀರಿಯನ್ಸ್ ಇಂಟರ್ನ್ಯಾಷನಲ್ ಮೀಡಿಯಾದಲ್ಲೆಲ್ಲ ಇದು ಕವರ್ ಆಗಿತ್ತು. ನಿಮಗೂ ಬಹಳಷ್ಟು ಜನರಿಗೆ ಇದು ಗೊತ್ತಿರ್ಬೋದು. ಸಾಲ ಆಗಿರುತ್ತೆ ಅವರಿಗೆ, ಅದು ಹೇಗಾಯಿತು, ಏನಾಯಿತು, ಇದೆಲ್ಲ ಕಂಪ್ಲೀಟಾಗಿ ನಾನು ಹೇಳ್ತೀನಿ. ಆ್ಯಂಡ್ ಇನ್ನೂ ನೀವು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಅಫ್ಕೋರ್ಸ್ ಒನ್ಸ್ ಅಗೇನ್ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಮ್ಮೆ ನಾನು ಕ್ಲಿಯರಾಗಿ ಹೇಳ್ತಾ ಇದ್ದೀನಿ, ಇದು ಯಾವುದೇ ಒಂದು ಹಣಕಾಸಿನ ಹ್ಯಾಕ್ ಖಂಡಿತ ಅಲ್ಲ. ಜೆನಿಫರ್ ಆ್ಯಲನ್ US ಈ ಮಹಿಳೆಗೆ ಅವರು ಮಾಡ್ಕೊಂಡಿದ್ದಂತಹ $23,000 ಸಾಲವನ್ನು ಅವರು ಕ್ಲಿಯರ್ ಮಾಡಿದಂಥ ಒಂದು ಎಕ್ಸ್ಪೀರಿಯನ್ಸ್ ಬಗ್ಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಹೇಗಪ್ಪ ಹಾಗಿದ್ರೆ ಒಂದು ತಿಂಗಳಲ್ಲಿ ಅಷ್ಟು ದೊಡ್ಡ ಅಮೌಂಟನ್ನು ಅವರು ಸಾಲ ತೀರಿಸಿದ್ರು ಅಂತಂದರೆ, ನಿಮ್ಮೆಲ್ರಿಗೂ ಗೊತ್ತು, ಈಗ ಎಲ್ಲ ಕಡೆ ಟ್ರೆಂಡಿಂಗ್ ಇರೋದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ChatGPT, ಇದೆಲ್ಲ ನೀವು ಕೇಳಿರ್ತೀರ. ChatGPTನಲ್ಲಿ ಚಾಟ್ ಬಾಟ್ ಅಂತ ಒಂದಿದೆ. ಅದನ್ನು ಬಳಸ್ಕೊಂಡು ಇವರು 30 ದಿನಗಳ ಕಾಲ ಆ ChatGPT ಅಥವಾ ಚಾಟ್ ಬಾಟ್ ಅಂತ ಏನು ಹೇಳ್ತೀವಿ ಅದರ ಮಾತನ್ನು ಕೇಳ್ತಾ ಬಂದಿದ್ದಾರೆ. ಅದು ನೀಡಿದಂತಹ ಒಂದು ಗೈಡೆನ್ಸ್ ಮುಖಾಂತರ ಇವರು ಮಾಡಿದಂತಹ ಒಂದು ಸಾಲವನ್ನು ಕ್ಲಿಯರ್ ಮಾಡ್ಕೊಂಡಿದ್ದಾರೆ. ಹಾಗಿದ್ರೆ ಹೇಗೆ ಈ ಒಂದು ChatGPT ಗೈಡ್ ಮಾಡ್ತಾ ಹೋಯಿತು ಅಂತಂದರೆ, ಕಂಪ್ಲೀಟಾಗಿ 30 ಡೇಸ್ ಆ ChatGPT ಪ್ರತಿದಿನ ಸಜೆಷನ್ ಕೊಡ್ತಾ ಹೋಗ್ತಿತ್ತಂತೆ. ಅಂದರೆ ಸಾಲವನ್ನು ಹೇಗೆ ತೀರಿಸೋದು ಅಂತ ಈ ಜೆನಿಫರ್ ಅನ್ನೋರು ChatGPTನಲ್ಲಿ ಚಾಟ್ ಮಾಡ್ತಾ ಕೇಳಿದಾಗ ChatGPT ಪ್ರತಿದಿನ ಸಜೆಷನ್ಸ್ ಕೊಡ್ತಾ ಹೋಯ್ತಂತೆ. ಆ ಸಜೆಷನ್ಸ್ನ ಪ್ರಕಾರ ಅಂದರೆ ಎಲ್ಲೆಲ್ಲಿ ನೀನು ಸೇವಿಂಗ್ಸ್ನ ಮಾಡಬಹುದು, ಎಲ್ಲೆಲ್ಲಿ ಅನ್ನೆಸೆಸರಿ ಸ್ಪೆಂಡ್ ಮಾಡೋದನ್ನು ನಿಲ್ಲಿಸ್ಬೋದು, ಇದ್ರ ಬಗ್ಗೆ ChatGPT ಹೇಳ್ತಾ ಹೋಯ್ತಂತೆ. ಅದನ್ನು ಕೇಳಿಸ್ಕೊಂಡು ಇವರು ಪ್ರತಿದಿನ ಮಿಸ್ ಮಾಡದೆ 30 ದಿನಗಳ ಕಾಲ ಅದನ್ನು ಮಾಡ್ತಾ ಹೋಗಿದ್ದಾರೆ. ಅದಕ್ಕೂ ಮುಂಚೆ $23,000 ಅಂತ ಒಂದು ದೊಡ್ಡ ಅಮೌಂಟು, ಅಷ್ಟೊಂದು ಸಾಲ ಅವ್ರು ಯಾಕೆ ಮಾಡಿಕೊಂಡ್ರು ಅಂತಲೂ ಕೂಡ ನಿಮ್ಮ ತಲೆಯಲ್ಲಿ ಬರ್ತಿರ್ಬೋದು ಪ್ರಶ್ನೆ. ಇದಕ್ಕೆ ಉತ್ತರ ಏನಪ್ಪ ಅಂತಂದರೆ, ಅವ್ರು ಹೇಳಿರೋ ಪ್ರಕಾರ ಲ್ಯಾಕ್ ಆಫ್ ಫೈನಾನ್ಷಿಯಲ್ ಲಿಟ್ರಸಿ. ಅಂದರೆ ನಾನು ದುಡಿತಿರ್ಲಿಲ್ಲ ಅಂತ ಅಲ್ಲ, ಕಷ್ಟಪಟ್ಟು ದುಡಿದ್ರೆ ನಾನು ದುಡ್ಡನ್ನ ಸೇವಿಂಗ್ಸ್ ಮಾಡ್ಬೋದು, ನಾನು ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ರಿಯಾಲಿಟಿನಲ್ಲಿ ಅಷ್ಟು ಮಾತ್ರ ಸಾಕಾಗೋದಿಲ್ಲ. ಕಷ್ಟಪಟ್ಟು ದುಡಿದಿರೋಂಥ ದುಡ್ಡನ್ನು ಹೇಗೆ ಸೇವ್ ಮಾಡಬೇಕು ಅನ್ನೋದನ್ನು ಕೂಡ ನಾವು ತಿಳ್ಕೊಂಡಿರಬೇಕು. ಅದನ್ನೇ ಫೈನಾನ್ಷಿಯಲ್ ಲಿಟ್ರಸಿ ಅಂತ ಹೇಳ್ತಾರೆ. ಸೊ ಅದರಲ್ಲಿ ನಾನು ಹಿಂದೆ ಉಳಿದಿದ್ದೆ.
ಹಾಗಾಗಿ ನನಗೆ ಸಾಲ ಆಗ್ತಾ ಹೋಯಿತು ಅಂತ ಹೇಳ್ತಾರೆ. ಜೊತೆಗೆ ಅವರು ಒಂದು ಹೆಣ್ಣು ಮಗುವಿಗೆ ಜನ್ಮ ನೀಡಿದ ನಂತರ ಆ ಮಗುವನ್ನು ನೋಡ್ಕೊಳ್ಳೋದಕ್ಕಾಗಿರ್ಬೋದು ಅಥವಾ ಇವರು ನೋಡ್ಕೊಳ್ಳೋದಕ್ಕಾಗಿರ್ಬೋದು ಬಹಳಷ್ಟು ಖರ್ಚು ವೆಚ್ಚಗಳೆಲ್ಲ ಇತ್ತಂತೆ. ಸೊ ಹಾಗಾಗಿ ಒಂದರಿಂದೇ ಒಂದು ಸಾಲ ಮಾಡ್ತಾ ಅದು $23,000 ಬಂದು ನಿಲ್ತಂತೆ. ಸಾಲ ಹಾಗಿದ್ರೆ ಹೇಗೆ ಆಯಿತು ಅಂದರೆ ಕ್ರೆಡಿಟ್ ಕಾರ್ಡ್ನ ಎಲ್ಲೇ ಹೋದರೂ ಬಳಸ್ತಾ ಇದ್ರಂತೆ. ಸೊ ಕ್ರೆಡಿಟ್ ಕಾರ್ಡ್ನಲ್ಲಿ $23,000 ಸಾಲ ಆಗಿತ್ತಂತೆ. ಹೀಗೆ ಸಾಲ ಜಾಸ್ತಿ ಆಗ್ತಾ ಅವರಿಗೆ ಅನ್ಸಕ್ಕೆ ಶುರು ಆಗುತ್ತೆ, ನಾನು ಇದ್ದೀನಿ ಅಂದರೆ ಸರ್ವೈವ್ ಆಗ್ತಾ ಇದ್ದೀನಿ, ಆದರೆ ನಾನು ಅಂದ್ಕೊಂಡಿರೋ ಥರ ಜೀವನವನ್ನು ನಾನು ಮಾಡ್ತಾ ಇಲ್ಲ, ಸಾಲ ದಿನದಿಂದ ದಿನ ಹೆಚ್ಚಾಗ್ತಾ ಇದೆ, ಇದು ಒಂದಲ್ಲ ಒಂದಿನ ನನಗೆ ತುಂಬಾ ತೊಂದರೆ ಕೊಡುತ್ತೆ ಅನ್ನೋದು ಅವ್ರಿಗೆ ರಿಯಲೈಸ್ ಆಯ್ತಂತೆ. ಆಗಲೇ ಅವರಿಗೆ ಚಾಟ್ ಬಾಟಿನ ಒಂದು ಐಡಿಯಾ ಬಂದಿದ್ದು. ಸೊ ಚಾಟ್ ಬಾಟನ್ನ ಪ್ರತಿದಿನ 30 ದಿನಗಳ ಕಾಲ ಅವರು ಚಾಟ್ ಬಾಟ್ ಸಜೆಷನ್ಸ್ನ ತೊಗೊಂಡಿದ್ದಾರೆ. ಏನು ಮಾಡಬೇಕು, ಹೇಗೆ ಮಾಡಬೇಕು, ಎಲ್ಲೆಲ್ಲಿ ನಾನು ಸೇವಿಂಗ್ಸ್ ಮಾಡ್ಬೋದು, ಎಲ್ಲೆಲ್ಲಿ ನಾನು ಖರ್ಚುಗಳನ್ನು ಕಡಿಮೆ ಮಾಡ್ಬೋದು, ಎಲ್ಲೆಲ್ಲಿ ನಾನು ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಇದನ್ನೆಲ್ಲ ಕೇಳ್ತಾ ಹೋದ್ರಂತೆ. ಇವರ ಪ್ರಶ್ನೆಗೆ ತಕ್ಕಂತೆ ಚಾಟ್ ಬಾಟ್ ಕೂಡ ಉತ್ತರಗಳನ್ನ ಕೊಡ್ತಾ ಹೋಯ್ತಂತೆ. ಆ್ಯಂಡ್ ಇವರು ಅದನ್ನು ಫಾಲೋ ಮಾಡ್ತಾ ಬಂದಿದ್ದಾರೆ. ಅನ್ನೆಸೆಸರಿ ಎಕ್ಸ್ಪೆನ್ಸಸ್ಸನ್ನೆಲ್ಲ ನಿಲ್ಲಿಸೋದಕ್ಕೆ ಚಾಟ್ ಬಾಟ್ ಹೇಳ್ತಂತೆ. ಅಂದರೆ ಫಾರ್ ಎಕ್ಸಾಂಪಲ್, ಈಗ ಯಾವುದೋ ಒಂದಕ್ಕೆ ನಾವು ಸಬ್ಸ್ಕ್ರೈಬ್ ಆಗಿರ್ತೀವಿ, ಯಾವುದೋ ಒಂದು ನೆಟ್ಫ್ಲಿಕ್ಸ್ ಆಗಿರ್ಬೋದು, ಪ್ರೈಮ್ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಇವೆರಡು ಅಂತಲ್ಲ ಏನೇ ಆಗಿರ್ಬೋದು, ಸಬ್ಸ್ಕ್ರಿಪ್ಷನ್ ತೊಗೊಂಡಿರ್ತೀವಿ, ತಿಂಗಳು ನಮಗೆ ಗೊತ್ತಿಲ್ಲದೆ ಆಟೋ ಪೇಯಿಂದ ದುಡ್ಡು ಹೋಗ್ತಾ ಇರುತ್ತೆ. ಸೊ ಆ ಥರ ಅನ್ನೆಸೆಸರಿ ಸಬ್ಸ್ಕ್ರಿಪ್ಷನ್ಸ್ನೆಲ್ಲ ಫಸ್ಟು ಸ್ಟಾಪ್ ಮಾಡು, ಇದೊಂದು ಎಕ್ಸಾಂಪಲ್ ಅವ್ರು ಹೇಳಿರೋದು. ಸೊ ಈ ಥರ ಸ್ಟೆಪ್ ಬೈ ಸ್ಟೆಪ್ ನನಗೆ ಚಾಟ್ ಬಾಟ್ ಅಡ್ವೈಸ್ನ ಸಜೆಷನ್ಸ್ನ ಕೊಡ್ತಾ ಹೋಯಿತು, ನಾನು ಫಾಲೋ ಮಾಡ್ತಾ ಹೋದೆ ಅಂತ ಹೇಳಿದ್ದಾರೆ. ಇದರ ಜೊತೆಗೆ ಒಂದಷ್ಟು ಐಟಮ್ಸ್ ಯಾವುದೆಲ್ಲ ಅಗತ್ಯ ಇಲ್ಲವೋ ನಮ್ಮ ಮನೇಲಿರ್ಬೋದು, ನನ್ನ ಜೊತೆ ಇರುವಂಥ ಅನಗತ್ಯ ವಸ್ತುಗಳನ್ನು ನಾನು ಸೇಲ್ ಮಾಡಿದೆ. ಅಂದರೆ ಸೇಲ್ ಮಾಡೋದಕ್ಕೂ ಕೂಡ ನನಗೆ ಚಾಟ್ ಬಾಟ್ ಸಜೆಷನ್ ಕೊಡ್ತು. ಜೊತೆಗೆ ತುಂಬಾ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ, ಯಾವ ರೀತಿ ಒಳ್ಳೆ ರೀತಿ ನಾನು ಎಕ್ಸ್ಟ್ರಾ ಇನ್ಕಮ್ನ ಪಡ್ಕೋಬೋದು ಅನ್ನೋದನ್ನು ಕೂಡ ಇವ್ರು ಕೇಳ್ತಾ ಇದ್ರಂತೆ. ಚಾಟ್ ಬಾಟ್ ಅದಕ್ಕೂ ಉತ್ತರ ಕೊಡ್ತಾ ಇತ್ತಂತೆ. ಇನ್ನೊಂದು ನನಗೆ ಪರ್ಸ್ನಲಿ ಇಂಟ್ರೆಸ್ಟಿಂಗ್ ಅಂತ ಅನಿಸಿದ್ದೇನಪ್ಪ ಅಂತಂದರೆ, ನಾವು ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟೊಂದು ಕಡೆ ನೋಡ್ತಾ ಇರ್ತೀವಿ 30 days ಚಾಲೆಂಜ್. ಅಂದರೆ ಫಿಟ್ನೆಸ್ ಬಗ್ಗೆ ಆಗಿರ್ಬೋದು, ಪಾಸಿಟಿವ್ ಆಗಿ ಥಿಂಕ್ ಮಾಡೋದ್ರ ಬಗ್ಗೆ ಆಗಿರ್ಬೋದು. ನಾನು ರೀಸೆಂಟಾಗಿ 21 days ಪಾಸಿಟಿವ್ ಬೆಸ್ಟ್ ಮೂಮೆಂಟ್ ಆಫ್ ದ ಡೇ ಶೇರ್ ಮಾಡಿ ಅಂತ. ಬಟ್ ತುಂಬ ಕಡಿಮೆ ರೆಸ್ಪಾನ್ಸ್ ಬರ್ತಿತ್ತು. ಅಂದರೆ ಈ ಒಳ್ಳೆ ವಿಷಯಗಳಿಗೆಲ್ಲ ತುಂಬ ಕಡಿಮೆ ರೆಸ್ಪಾನ್ಸ್ ಬರ್ತಾಯಿತ್ತು. ನಾನು ಅದನ್ನು ನೋಡ್ತಾ ಇದ್ದೆ. ಅಂದರೆ ನೆಗೆಟಿವ್ ಹೇಳಿದ್ರೆ ಜನ ಮೇ ಬಿ ಇವತ್ತಾದಂಥ ಕೆಟ್ಟ ವಿಷಯ ಹೇಳಿ ಅಂದರೆ ಹೇಳ್ಬಿಡ್ತಿದ್ರೇನೋ, ಬಟ್ ನಿಮ್ಮ ದಿನದಲ್ಲಾದಂಥ ಒಂದು ಪಾಸಿಟಿವ್ ವಿಷಯ ಹೇಳಿ ಅಂತಂದಾಗ ತುಂಬ ಬೆರಳೆಣಿಕೆಯಷ್ಟು ರೆಸ್ಪಾನ್ಸ್ ಬರ್ತಾಯಿತ್ತು. ಅದರಲ್ಲೂ ಕೂಡ ಕೆಲವು ಇರ್ರಿಲವೆಂಟಾಗಿ ಬರ್ತಾಯಿತ್ತು. ನಾನು ಅದರಲ್ಲೂ ಫಿಲ್ಟರ್ ಮಾಡಿ ಶೇರ್ ಮಾಡ್ತಾಯಿದ್ದೆ. ಸೊ ಯಾಕೆ ಇದನ್ನು ಹೇಳಿದೆ ಅಂತಂದರೆ, ಇವರು ಅದನ್ನು ಮಾಡಿದ್ದಾರೆ. ಅಂದರೆ ಆನ್ಲೈನಲ್ಲಿ 30 days ಚಾಲೆಂಜನ್ನು ಒಂದು ತೊಗೊಂಡಿದ್ರಂತೆ. ಏನಿದು 30 days ಚಾಲೆಂಜು ಅಂತಂದರೆ, ಚಾಟ್ GPT ಹತ್ರ ಇವ್ರು ಏನೇನು ಕೇಳ್ತಾ ಇದ್ರಲ್ವ, ಆಮೇಲೆ ಏನೇನು ಮಾಡ್ತಾ ಇದ್ರಲ್ವ, ಅದನ್ನೆಲ್ಲ ಇವರ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ನಲ್ಲಿ ಶೇರ್ ಮಾಡ್ತಾ ಬಂದ್ರಂತೆ 30 days. ಸೊ ಇನಿಷಿಯಲಿ ಇವರಿಗೆ ಅದೊಂದು ಹಿಂಜರಿಕೆ, ಮುಜುಗರ ಎಲ್ಲ ಇತ್ತಂತೆ. ಬಟ್ ಹೋಗ್ತಾ ಅದೆಲ್ಲ ಮರ್ತು ಹೋಗಿ ಅವರ ಫೋಕಸ್ ಏನಿತ್ತು, ಸಾಲ ತೀರಿಸ್ಬೇಕು, ಅದನ್ನು ನಾನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಬೇಕು ಅಂತೇನೋ, ಅದನ್ನು 30 days ಚಾಲೆಂಜ್ ಆಗಿ ತೊಗೊಂಡ್ರಂತೆ. ಅದನ್ನು ಮಾಡ್ತಾ ಬಂದ್ರಂತೆ. ಗೊತ್ತಿಲ್ಲ ಇದು ಎಷ್ಟರ ಮಟ್ಟಿಗೆ ಅವ್ರಿಗೆ ನಿಜವಾಗ್ಲೂ ಹೆಲ್ಪ್ ಆಗಿತ್ತು ಅಂತ. ಬಟ್ ಅವರು ನ್ಯೂಸ್ ವೀಕ್ ಅನ್ನೋಂಥ ಒಂದು ಪ್ಲ್ಯಾಟ್ಫಾರ್ಮ್ಗೆ ಕೊಟ್ಟಿರುವಂಥ ಇನ್ಫಾರ್ಮೇಷನ್ ಪ್ರಕಾರ ಇದಿಷ್ಟು ಅವ್ರು ಮಾಡಿದ್ದಾರೆ. ಆ 30 days ಚಾಲೆಂಜಲ್ಲಿ ಏನೇನು ಅವ್ರು ಶೇರ್ ಮಾಡ್ತಿದ್ರು ಅಂದರೆ, ಪ್ರತಿದಿನ ಟ್ರ್ಯಾಕ್ ಮಾಡುವಂಥದ್ದು. ಅಂದರೆ ಅವರು ಏನು ಮಾಡ್ತಾ ಇದ್ದಾರೆ, ಎಷ್ಟು ಖರ್ಚಾಗ್ತಾ ಇದೆ, ಎಷ್ಟು ಸೇವ್ ಆಗ್ತಾ ಇದೆ, ಎಷ್ಟು ಇನ್ಕಮ್ ಬರ್ತಾ ಇದೆ, ಈ ಥರ ಟ್ರ್ಯಾಕಿಂಗ್ ಆಗಿರ್ಬೋದು, ಆಮೇಲೆ ಅಥವಾ ಅದನ್ನು ಪ್ರತಿದಿನ ನೋಡ್ಕೊಳ್ಳೋ ಅಂಥದ್ದಾಗಿರ್ಬೋದು, ಇದ್ರ ಕುರಿತಾಗಿ 30 days ಅವರು ಆ ಒಂದು ಆನ್ಲೈನ್ ಚಾಲೆಂಜ್ ಏನಿತ್ತು ತೊಗೊಂಡಿದ್ರಂತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಭಯ ಪಡೋದನ್ನು ನಾನು ನಿಲ್ಲಿಸಿದೆ ಅಂತ ಹೇಳಿದ್ರು. ಮೇ ಬಿ ನಾವೆಲ್ಲ ಇದನ್ನು ಅರ್ಥ ಮಾಡ್ಕೋಬೇಕು ಅಂತ ಅನಿಸುತ್ತೆ. ಲೈಫಲ್ಲಿ ಪ್ರಾಬ್ಲಮ್ಸ್ ಬಂದಿದೆ, ಏನೋ ಕಷ್ಟ ಆಗ್ತಾ ಇದೆ, ಇದರಿಂದ ಅದು ಗೊತ್ತಿದ್ದು ಮಾಡ್ತೀವೋ ಗೊತ್ತಿಲ್ಲದಲೇ ಮಾಡ್ತೀವೋ, ಒಟ್ಟಿನಲ್ಲಿ ಆ ಸಿಚುವೇಶನ್ ಬಂದಿದೆ, ಅದರಿಂದ ಸಮಸ್ಯೆ ಆಗ್ತಿದೆ ಅಂತಂದರೆ ಬರೀ ನಾವು ಆ ಸಮಸ್ಯೆ ಬಗ್ಗೆ ಫೋಕಸ್ ಮಾಡಿದ್ರೆ ಸಮಸ್ಯೆ ಅಷ್ಟೇ ನಮ್ಮ ಲೈಫಲ್ಲಿ ಉಳಿಯುತ್ತೆ. ಬಟ್ ಸೊಲ್ಯೂಷನ್ ಬಗ್ಗೆ ಫೋಕಸ್ ಮಾಡಿದಾಗಲೇ ನಮಗೆ
ವಾಟ್ ಎಕ್ಸಾಕ್ಟ್ಲಿ ನಾವು ನೆಕ್ಸ್ಟ್ ಏನು ಮಾಡಬೇಕು, ಏನು ಮಾಡಿದ್ರೆ ಸರಿ ಹೋಗುತ್ತೆ ಅನ್ನೋ ಐಡಿಯಾಸ್ ಅಟ್ಲೀಸ್ಟ್ ನಮಗೆ ಹೊಳಿಯೋಕ್ಕೆ ಶುರು ಆಗುತ್ತೆ. ಅದೆಲ್ಲ ಆಗಬೇಕಂದ್ರೆ ಮೊದಲು ನಮ್ಮಲ್ಲಿರುವಂಥ ಭಯನ ಬಿಡಬೇಕಾಗತ್ತೆ. ಸಮಸ್ಯೆ ಏನೇ ಇರಲಿ ಅದು ನಿಮಗೆ ಬಂದಿದೆ ಅಂದರೆ ಡೆಫಿನೆಟ್ಲಿ ಸೊಲ್ಯೂಷನ್ ಕೂಡ ನಿಮ್ಮ ಹತ್ರ ಇದೆ ಅಂತಲೇ ಅರ್ಥ. ಸೊ ಹಾಗಾಗಿ ಆ ಭಯ ಪಡೋದನ್ನು ಅವರು ನಿಲ್ಲಿಸಿದ್ರಂತೆ. ಆ್ಯಂಡ್ ಈಗ ನಿಮ್ಮ ತಲೆಯಲ್ಲೆಲ್ಲ ಅನಿಸ್ತಿರ್ಬೋದು, ಯಾಕೆ ಇವರು ಈ ಒಂದು ಪರ್ಸ್ನಲ್ಲು ಲೋನು ಈ ವಿಷಯನ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲಿ ಹೇಳ್ಕೊತಿದ್ರು ಅಂತ. ಅವರಿಗೆ ಆ ಥರ ಶೇರ್ ಮಾಡೋದ್ರಿಂದ ಅವರಲ್ಲಿದ್ದಂಥ ಭಯ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಹೋಯ್ತಂತೆ. ಆಮೇಲೆ ಅವ್ರ ಬಗ್ಗೆ ಅವರು ಅವಮಾನ ಪಡ್ಕೊಳ್ಳೋದಾಗಿರ್ಬೋದು, ಅವ್ರ ಬಗ್ಗೆ ಅವರು ಕೀಳಾಗಿ ನೋಡ್ಕೊಳ್ಳೋವಂಥದ್ದಾಗಿರ್ಬೋದು, ಇದೆಲ್ಲ ದಿನದಿಂದ ದಿನಕ್ಕೆ ಅವರಿಗೆ ಕಡಿಮೆ ಆಯ್ತಾ ಹೋಯ್ತಂತೆ. ಸೋಷಿಯಲ್ ಮೀಡಿಯಾನ ಒಳ್ಳೆ ರೀತಿ ಹೇಗೆ ಉಪಯೋಗಿಸ್ಕೊಂಡ್ರು ಅದು ಒಳ್ಳೆಯದೇ. ನೆಗೆಟಿವ್ ಪಾರ್ಟ್ನ ಬಿಟ್ಟರೆ ಇದೆಲ್ಲ ಮಾಡೋದ್ರಿಂದ ಅವರಿಗೆ ಒಳ್ಳೇದಾಗ್ತಾ ಇದೆ ಆ್ಯಂಡ್ ಯಾರಿಗೂ ತೊಂದರೆ ಆಗ್ತಿಲ್ಲ ಅಂದಮೇಲೆ ಇದು ಅವರ ಒಂದು ಕಂಫರ್ಟ್ ಅಲ್ವಾ. ಸೊ ನನಗೂ ಕೂಡ ಅದರಲ್ಲಿ ಏನೂ ತಪ್ಪು ಅಂತ ಅನಿಸ್ಲಿಲ್ಲ. ದಿನಗಳು ಕಳೀತಾ ಒಂದು ಕಡೆ ಅವರಿಗೆ ಸಾಲ ಕಡಿಮೆ ಆಗ್ತಾ ಹೋಗುತ್ತೆ, ಮತ್ತೊಂದು ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಅದ್ರ ಬಗ್ಗೆ ಮಾತಾಡ್ತಿರೋದ್ರಿಂದ ಸೆಲ್ಫ್ ಕಾನ್ಫಿಡೆನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇನ್ನೊಂದು ಕಡೆ ಆ ಒಂದು ಡೆಟ್ ಟ್ರ್ಯಾಕರ್ ಅಂತ ಏನು ಇಟ್ಕೊಂಡಿದ್ರು ಅಂದರೆ ಸಾಲ ಹೇಗೆ ಏನಾಗ್ತಿದೆ, ಇನ್ಕಮ್ ಏನಾಗ್ತಿದೆ ಅದ್ರ ಕಡೆ ಕೂಡ ಗಮನ ಕೊಟ್ಟು ಕಂಪ್ಲೀಟಾಗಿ ಅವ್ರಿಗಿದ್ದಂಥ ಸಮಸ್ಯೆಯಿಂದ ಅವ್ರು ಹೊರಗೆ ಬರ್ತಾರಂತೆ. ಸೊ ಇದೊಂದು ರಿಯಲ್ ಎಕ್ಸ್ಪೀರಿಯನ್ಸ್ US ನಡೆದಿರೋದು. ಫಸ್ಟ್ ಆಫ್ ಆಲ್ ಐ ಆಮ್ ವೆರಿ ಹ್ಯಾಪಿ ಫಾರ್ ದಟ್ ಪರ್ಸನ್. ಯಾಕಂದರೆ ಡೆಫಿನೆಟ್ಲಿ ನಾಟ್ ಅನ್ ಈಸಿ ಟಾಸ್ಕ್ ಅಲ್ವಾ. ನಾನು ಸ್ಟಾರ್ಟಿಂಗಲ್ಲೇ ಹೇಳಿದ ಹಾಗೆ 19,60,000 ಚಿಲ್ಲರೆ ಸಮಥಿಂಗ್ ಏನೋ ಇದೆ, $23,000 ಅಂದರೆ ಅಷ್ಟನ್ನು ಒಂದು ತಿಂಗಳಲ್ಲಿ ಅವರು ತೀರಿಸಿದ್ದಾರೆ ಅಂದರೆ ಒಂದು ಸ್ಟ್ರಾಂಗ್ ವಿಲ್ ಪವರ್, ಇನ್ನೊಂದು ಮಾಡ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಆಗಿರ್ಬೋದು. ಯಾವುದ್ರ ಬಗ್ಗೆನೂ ಚಿಂತೆ ಮಾಡದೆ ಅವರ ಗೋಲ್ ಏನಿತ್ತು ಅದ್ರ ಕಡೆ ಫೋಕಸ್ ಮಾಡಿದ್ದಕ್ಕೆ ಪ್ರಾಬ್ಲಮ್ ಸಾಲ್ವ್ ಆಗಿದೆ. ಸೊ ಮೇ ಬಿ ಈ ಒಂದು ಘಟನೆಯಿಂದ ನಾವೆಲ್ಲ ತಿಳ್ಕೊಬೋದಾಗಿರೋವಂಥದ್ದು ಏನಂದರೆ, ಆ ChatGPTಯಿಂದ ಆಗುತ್ತೋ ಇಲ್ವೋ ಅದು ನಾನು ಡೆಫಿನೆಟ್ಲಿ ಅಶ್ಯೂರ್ ಮಾಡೋಕ್ಕಾಗಲ್ಲ. ಬಟ್ ನಾವು ಮನ್ಸು ಮಾಡಿದ್ರೆ ಏನು ಬೇಕಿರೋ ಸಾಧ್ಯ ಅನ್ನೋದು ನಾನು ಇದರಿಂದ ಕಲಿತೆ. ನಿಮಗೇನು ಅನಿಸ್ತು ಅನ್ನೋದನ್ನು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯ ಜೊತೆ ಮತ್ತೆ ಸಿಗ್ತೀನಿ. ಗೊತ್ತಲ್ಲ ಏನು ಮಾಡಬೇಕು. ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿ, ಲೈಕ್ ಬಟನ್ನ ಕ್ಲಿಕ್ ಮಾಡಿ ಆ್ಯಂಡ್ ನವ್ಯಾ ಶೆಟ್ಟಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮತ್ತೆ ಸಿಗೋಣ. ಕೀಪ್ ಸ್ಮೈಲಿಂಗ್. ಟೇಕ್ ಕೇರ್. ಬಾಯ್.